ಏನಕ್ಕೈತೆ ಅಂದ್ರೆ ಸರ್, ತಾನು ಸ್ವತಂತ್ರವಾಗಿ ಬಾಳಬೇಕು ಅನ್ನುವಂಥ ಒಂದು ಅಪೇಕ್ಷೆ ಅಂತ ವ್ಯವಸ್ಥೆ ಇಲ್ಲ ಅದೇನು ವ್ಯವಸ್ಥೆ ಸರ್, ಅದನ್ನೇ ಹೇಳ್ತಾ ಇದ್ದೀನಿ ಸರ್. ಯಾಕಂದರೆ ಈ ನೀವು ಹೇಳಿದಂಗೆ ಭಾರತ ದೇಶ ಆದರೂ ಕೂಡ ರೀ ಸುಮಾರು ಒಂದು 200 ವರ್ಷಗಳ ಪರ್ಯಂತರವಾಗಿ ಬ್ರಿಟಿಷರ ಒಂದು ಕಪಿಮುಷ್ಟಿಯೊಳಗೆ ಸಿಕ್ಕರಿ ಅದಾದರೂ ಕೂಡ ಒಂದು ಸ್ವಾತಂತ್ರ್ಯಕ್ಕಾಗಿ ಹಂಬಲಿಸ್ತಿರ್ತಾರೆ ಸರ್. ಆ ಸ್ವಾತಂತ್ರ್ಯದ ಒಂದು ಕುರಿತು ಹಂಬಲ ಹೆಂಗೆ ಒಂದು ಹೋರಾಟ ಆಯಿತು, ಆಯಿತು, ಅದಾಗ ಅನೇಕ ಜೀವಿಗಳು ತ್ಯಾಗ ಮಾಡಿದರು ಜೀವನ ಮಾಡಿದರು ಸರ್. ಆ ಎಲ್ಲ ತ್ಯಾಗದ ಲೆವೆಲ್ ಸಿಕ್ಕಂತ ಈ ಸ್ವಾತಂತ್ರ್ಯ ನಿಜವಾಗಿಯೂ ನಮಗೆ ಸ್ವತಂತ್ರ ಇರ್ಬಿಡ್ತಾ ಇದೆಯಾ? ನಿಜವಾಗಿಯೂ ನಮಗೆ ಸಿಕ್ಕಿಲ್ಲ ಅಂತ ಅನಿಸ್ತದೆ ಸರ್. ಯಾಕಂದರೆ ಗಾಂಧಿ, ನೆಹರು, ಟಿಳಕ ಗೋಖಲೆ ಗಳಿಸಿದ ಸ್ವಾತಂತ್ರ್ಯ ಅವ್ರ ವಿಚಾರಗಳನ್ನು ಬೇರೆ ಇದ್ದು ರೀ. ಯಾಕೆ ನಾವು ಮುಕ್ತರಾಗಿ ಬಾಳಬೇಕು ಅಂಥೇಳಿ ನಾವು ಅಷ್ಟಂತಂದ್ರೆ ಎಲ್ಲರಿಗೂ ಒಂದು ಮಾಡ್ಬೇಕಂತೇಳಿ ಅದನ್ನು ಭಾಳ ಅವ್ರು ಪ್ರಯತ್ನ ಮಾಡಿ ನಮಗೆ ದೇಶಕ್ಕೆ 1947 ಆಗಸ್ಟ್ 15ರಂದು ಸ್ವಾತಂತ್ರ್ಯ ತಂದು ಕೊಟ್ರೆ. ಆದರೆ ಸ್ವಾತಂತ್ರ್ಯ ಐತೇನು ಅನ್ನುವಂಥ ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೊಳ್ಬೇಕಾಗಿದೆ ರೀ. ಯಾಕಂದ್ರೆ ಅವರಿವರೇ ಅನ್ನೋದೇ ಸರ್ವರಿಗಿರುವುದು ವಾಕ್ ಸ್ವಾತಂತ್ರ್ಯ. ನಿಮಗೆ ಬೇಕಾದಂಥ ಇದನ್ನು ವಿಷಯಗಳ ಕುರಿತು ಮಾತಾಡಬೇಕು ಅನ್ನುವಂಥ ಒಂದು ಸ್ವಾತಂತ್ರ್ಯ ಐತ್ರಿ. ಆದರೆ ನಿಮ್ಗೆ ಮಾತಾಡೋಕ್ಕೆ ಬಿಡ್ತೈತೇನು ರೀ, ಅದು ಒಂದು ಪ್ರಶ್ನಾರ್ಥಕ ರೀ. ಮತ್ತು ರೀ ಅದನ್ನೇ ನಾವು ರೂಢಿ ಮಾಡಿಕೊಂಡಿರು. ಆ ಸದ್ವಿಚಾರಗಳು ಸಂಗ್ರಹವಾದರೆ ರಾಷ್ಟ್ರದ ನಿರ್ಮಾಣ ಅಂತ ಎಲ್ಲರಿಗೂ ಗೊತ್ತೈತಿ. ಅದು ಸಿಕ್ಕಂಗೆ ಬಾಯಿ ಹರಿಬಿಟ್ರೆ ಅದು ರಾಷ್ಟ್ರದ ಪತನ ಆಕತ್ತೀರಿ, ಅದು ಗೊತ್ತೈತೆ. ಹೀಗಾಗಿ ಸ್ವಾತಂತ್ರ್ಯ ನಮಗೆ ಇಲ್ಲ ಅಂತೇಳಿ ಒಮ್ಮೆ ಅನಿಸ್ತದೆ ರೀ. ಆದರೆ ಸ್ವಾತಂತ್ರ್ಯವಿಲ್ಲದೆ ಬದುಕಣ ಇಲ್ಲ ಅಂತೇಳಿ ಅದಕ್ಕೆ ಸಂವಿಧಾನ ಐತೆ ನಮಗೆ ಎಲ್ಲ ಒಂದು ಅವಕಾಶಗಳನ್ನ ಕೊಟ್ಟದ ರೀ. ಜೀವಿಸೋ ಹಕ್ಕು ಕೊಡ್ತೀವಿ, ಆಸ್ತಿ ಮಾಡೋಕ್ಕೆ ಹಕ್ಕು ಕೊಡ್ತೀರಿ ಏನ್ರಿ, ನೀವು ಬೇಕಾದಂಥ ಒಂದು ಧರ್ಮವನ್ನು ಸ್ವೀಕಾರ ಮಾಡೋಕ್ಕೆ ಹಕ್ಕು ಕೊಟ್ಟದ್ರಿ. ಇಷ್ಟೆಲ್ಲ ಸ್ವಾತಂತ್ರ್ಯಗಳು ಸಂವಿಧಾನದೊಳಗೆ ಅದಾವೆ ರೀ. ಆದರೆ ಅವನ್ನ ನಾವು ಅನುಷ್ಠಾನದಾಗ ತರುವಾಗ ಏನಾಗತ್ತೆ ರೀ, ಒಮ್ಮೊಮ್ಮೆ ಎಡುತ್ತೀವಿ ರೀ. ಹೀಗಾಗಿರ್ತಾರೆ ನಮಗೆ ನಿಜವಾಗಿಯೂ ಸ್ವಾತಂತ್ರ್ಯ ಒಮ್ಮೊಮ್ಮೆ ಸಿಕ್ಕಿಲ್ಲ ಅಂತೇಳಿ ಅನ್ನಿಸ್ತದೆ ರೀ. ಅಂದ್ರೆ ಈಗಿರುವ ಸ್ವಾತಂತ್ರ್ಯ ಈ ಸ್ವಾತಂತ್ರ್ಯ ಅಲ್ಲ, ಇದು ನಾವು ಬಯಸೋದು ಸ್ವಾತಂತ್ರ್ಯ ಅಲ್ಲ ರೀ. ನಾವು ದುಡಿಮೆಗೆ ತಕ್ಕಂಥ ಪ್ರತಿಫಲ ಬಯಸಿದ್ವಿ, ಅದು ಸಿಗ್ತಾ ಇಲ್ಲ ಸರ್. ರೈತ ತನ್ನ ಮಾರ್ಕೆಟ್ ಬಯಸ್ತಾ ಇದ್ದ ಅವಾಗ ಸಿಗ್ತಾ ಇಲ್ಲ ಸರ್. ಮುಂದೆ ಹಸದವಾಗ ರೊಟ್ಟಿ ಬೇಕು ಅಂತ ಹೇಳ್ತಿದ್ದ ಅವಾಗ ಅದು ಸಿಗ್ತಾ ಇಲ್ಲ ಸರ್. ಕಲಿಬೇಕನ್ನೋ ಕಲಿಯುವಂಥ ಅವಕಾಶಗಳು ಅದಾವಿಲ್ಲ ಅಂತಲ್ಲ, ಇದ್ದವ್ರಿಗಿದ್ದ ಒಂದು ಜಾತಿ ನೆಲೆಗಟ್ಟಿನಲ್ಲಿ ಧರ್ಮ ನೆಲೆಗಟ್ಟಿನ ಶಿಕ್ಷಣ ಕಸ್ಕೊಂಡ್ರೆ ಇವತ್ತು ದುಡ್ಡಿನ ನೆಲೆಗಟ್ಟಿನ ದುಡ್ಡು ನಮ್ದು ಕಲಿಯೋ ಹಕ್ಕನ್ನು ಕಸ್ಕೊಳ್ತಾ ಇದ್ದಾರೆ. ಹೀಗಾಗಿ ಸರ್ ಯಾವ ಅಂಬೇಡ್ಕರ್ ಸಂವಿಧಾನ ಕೊಟ್ಟರು, ಸಂವಿಧಾನದ ಎಲ್ಲ ಅಧಿಕಾರ ಕೊಟ್ಟರು. ಆ ಸಂವಿಧಾನನ ಇವತ್ತು ನಾವು ಏನು ಮಾಡ್ತಾ ಇದ್ದೀವಪ್ಪ ಅಂದ್ರೆ ದುರುಪಯೋಗ ಅಷ್ಟೇ ಅಲ್ಲ. ಇವತ್ತು ನೋಡ್ರಿ, ಒಬ್ಬ ಯಾವುದೇ ಬಡವ ಪ್ರಾಮಾಣಿಕ ಸಜ್ಜನ ಒಂದು MLA MP ನಿಂತು ಆರಿಸಬೇಕು ಸಾಧ್ಯತೆನ ಇಲ್ಲ ಸರ್. ಈಗಿನ ಕಾಲಕ್ಕಂತೂ ಇಲ್ಲ ಸರ್. ಯಾಕಂದ್ರೆ ರೀ ನಾವು ಎಲೆಕ್ಷನ್ ಚುನಾವಣೆಗೆ ನಿಲ್ಲುವಂಥ ಒಂದು ಸ್ವಾತಂತ್ರ್ಯನೂ ಐತ್ರಿ, ಹಕ್ಕನ್ನು ನಾವು ಮತದಾನವನ್ನು ಮಾಡುವಂಥ ಹಕ್ಕೂ ಐತ್ರಿ. ಇಲ್ಲಿ ಪ್ರತಿಯೊಂದರೊಳಗೂ ನಾವು ಎಡುತ್ತಾ ಇದ್ದೀವಿ ಸರ್. ಅಂದರೆ ಈ ಒಂದು ಮತದಾನದ ಮೌಲ್ಯವನ್ನು ಅರಿತರಿ ಮತ ಚಲಾಯಿಸಬೇಕಂತ ಸ್ವಾತಂತ್ರ್ಯ ಇದ್ದರೂ ಕೂಡ ಸರಿಯಾದ ಮತಗಳ ಚಲನೆ ಆಗೋದಿಲ್ಲ ರೀ. ಅಲ್ಲ, ಮತ ಚಲಾಯಿಸೋಕೆ ಹೋದ್ರೆ ಮತ ಚಲಾಯಿಸೋಕ್ಕೂ ಬಿಡೋದಿಲ್ಲ.